ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂತೇಳಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. 2023 ನವೆಂಬರ್ ತಿಂಗಳಿಂದ ಈ ಒಂದು ಸ್ವಚ್ಛತಾ ಕಾರ್ಯವನ್ನು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ವಹಿಸಿ ಸ್ವಸಹಾಯ ಸಂಘದ ಮಹಿಳೆಯರಿಂದ ಈ ಒಂದು ಹಸಿ ಮತ್ತು ಒಣಕಸವನ್ನು ಪ್ರತಿ ಮನೆಯಿಂದ ಮಹಿಳೆಯರೇ ಸಂಗ್ರಹಿಸಿ ಮತ್ತು ಅದನ್ನು ಸ್ವಚ್ಛ ಸಂಕೀರ್ಣಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ವಿಂಗಡಣೆ ಮಾಡಿದಾಗ ಅದು ಸಂಪನ್ಮೂಲವಾಗಿ ಪರಿವರ್ತನೆ ಆಗುತ್ತೆ. ಅದರಿಂದ ಬರ್ತಕ್ಕಂಥ ಹಣವನ್ನು ಅವರ ಒಂದು ಸ್ವಾವಲಂಬನೆಯ ಜೀವನಕ್ಕಾಗಿ ಉಪಯೋಗಿಸ್ಕೊಳ್ಳೋಕ್ಕಾಗಿ ತುಂಬ ಸಹಕಾರಿಯಾಗಿದೆ. We today have about 21 ladies trained by Stone Soup to manage the waste. So the way the scientific method has been that, the segregation happens at source and we caught it to the Kasa Center. The end-to-end process is managed by a completely ladies team. And these ladies, till about 6-7 months ago, were homemakers and had no clue of what it is to be managing a waste center or even a waste segregation in a scientific manner. Today they are enabled, today they are empowered, and they have financial independence as well. It was all sort of blends in very well in our greater objective of making sure the waste management process is on an end-to-end basis is done very well. ಹಿಂದೆ ಕಸದ ನಿರ್ವಹಣೆ ಹೇಳ್ಬೇಕಂದ್ರೆ ಮುಂದೆ ಈ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಮೇಡಮ್. ಅಂದರೆ ಕಸನ ಸಿಮೆಂಟ್ ರಿಂಗ್ಗಳಿದ್ದು ರಸ್ತೆಯ ಬದಿಗಳಲ್ಲಿ ಅದರಲ್ಲಿ ಮಿಶ್ರಿತ ಕಸವನ್ನು ಎಸಿತಾ ಇದ್ರು. ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ಅದರಲ್ಲಿ ಹಾಕ್ತಾಯಿದ್ರು. ಇದರಿಂದ ಆ ಕಸ ರಸ್ತೆ ಬದಿಗಳಲ್ಲಿ ಮತ್ತು ರಿಂಗ್ಗಳ ಪಕ್ಕದಲ್ಲಿ ಎಲ್ಲ ಬೀಳ್ತಾ ಇತ್ತು. ನಾವು ರೋಡಲ್ಲೇ ಹಾಕ್ತಾಯಿದ್ವಿ, ಇಲ್ಲ ರಿಂಗಲ್ಲಿ ಹಾಕ್ತಾಯಿದ್ವಿ. ಆವಾಗ ಏನಾಗ್ತಾಯಿತ್ತು ಅಂದರೆ ನಾವೇ ನಮ್ಮ ಕಸನ ನೋಡಿ ನಾವೇ ಮೂಗು ಮುಚ್ಕೊಂಡು ಓಡಾಡ್ತಾ ಇದ್ವಿ. ನಮ್ಮ ಮಕ್ಕಳನ್ನ ಅದರಿಂದ ಸ್ವಲ್ಪ ದೂರ ಸರಿರಿ ಅಂತ ಇದ್ವಿ. ಯಾಕೆಂದರೆ ಅವ್ರ ಆರೋಗ್ಯ ಒಂದು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮನೆಯಿಂದ ಕಸ ಆಚೆ ಕಡೆ ಹೋಗ್ಬೇಕಷ್ಟೇ. ನಮ್ಗೆ ಅದೊಂದೇ ಒಂದು ಅವೇರ್ನೆಸ್ ಇದ್ದಿದ್ದು. ಈಗ ಏನಾಗ್ತಾ ಇದೆ ಅಂದರೆ ವರ್ಕ್ ಮಾಡ್ತಾ ಇದ್ದಾಗಿಂದ ನಮಗೆ ಅದರದ್ದು ಮಹತ್ವ ಅರ್ಥ ಆಗ್ತಾ ಇದೆ. ನಾವು ಕಸ ಆಚೆ ಕಡೆ ಹಾಕಿದಾಗ ನಮ್ಮ ಆರೋಗ್ಯ ಏನಾಗುತ್ತೆ, ನಮ್ಮ ಪರಿಸರ ಎಷ್ಟು ಹಾಳಾಗುತ್ತೆ, ಮತ್ತು ಅದರಿಂದ ನಾವು ಕಸದಲ್ಲೂ ಸಹ ನಾವು ದುಡ್ಡು ಮಾಡ್ಬೋದು ಅಂತಲೇ ಆಗ್ಬೋದು. ಇಲ್ಲ ಪ್ರತಿಯೊಂದು ಇದನ್ನೆಲ್ಲ ನಮಗೆ ಚೈತಿ ಮತ್ತು ಸ್ಟೋನ್ ಸೋಪಿಂದ ನಮಗೆ ಅದರ ಅರಿವು ಕೊಟ್ಟ ಮೇಲೆ ಅದರಲ್ಲಿ ವರ್ಕ್ ಸ್ಟಾರ್ಟ್ ಮಾಡೋ ಮೇಲೆ ಜನಗಳಿಗೆ ಅದ್ರ ಬಗ್ಗೆ ನಾವು ಅವೇರ್ನೆಸ್ಸು ಕೊಡ್ತಾ ಇದ್ದೀವಿ. ಮತ್ತು ನಾವು ಅದ್ರಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಮೊದಲು ಅಸಹ್ಯ ಅನ್ನಿಸ್ಕೊಂಡಿದ್ದು ಇವಾಗ ನಮ್ಗೆ ಖುಷಿಯಿಂದ ಮತ್ತು ಸಂತೋಷ ಸಿಗ್ತಾ ಇದೆ. ನಮ್ಮೂರು ನೋಡಿದಾಗ ನಮ್ಗೆ ಖುಷಿನೂ ಆಗ್ತಾ ಇದೆ. ನಮ್ಮ ಮಕ್ಕಳನ್ನ ಇವಾಗ ಆರಾಮಾಗಿ ರೋಡಲ್ಲಿ ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮೂರು ಅಂತ ಪರಿಚಯ ಮಾಡ್ಕೊಳ್ಳೋದಕ್ಕೂ ನಮ್ಗೆ ಖುಷಿಯಾಗಿದೆ. Distribution of bins was the first step taken by the panchayat. After that, the SHG ladies went door to door, created awareness and helped the residents to segregate their waste at source. This was a major success. Along with the waste management, another initiative which we took up for the village ladies, that is called as sustainable administration. ಸೊ ಅದರಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಎಲ್ಲ ವಿಲೇಜ್ ಲೇಡೀಸ್ನ ಕರೆದು ಅವ್ರಿಗೆ ಫಸ್ಟು ಅವೇರ್ನೆಸ್, ವಿ ಕ್ರಿಯೇಟೆಡ್ ಅವೇರ್ನೆಸ್ ಅಮಾಂಗ್ ದ ವಿಲೇಜ್ ಲೇಡೀಸ್ ಅಬೌಟ್ ಹೌ ಟು ಯೂಸ್ ದ ಮೆನ್ಸ್ಟ್ರುಯಲ್ ಕಪ್ಸ್ ಫಾರ್ ದ ಹೈ ಸ್ಕೂಲ್ ಗರ್ಲ್ಸ್. ಅವರಿಗೆಲ್ಲ ವಿ ಸ್ಟಾರ್ಟೆಡ್ ಡಿಸ್ಟ್ರಿಬ್ಯೂಟಿಂಗ್ ದಿ ಕ್ಲಾತ್ ಪ್ಯಾಡ್ಸ್. ಇದರಿಂದ ಬಹಳನೇ ಇಂಪ್ರೂವ್ಮೆಂಟ್ ಆಗಿದೆ. 80% ನಾವು ಈ ಪ್ಯಾಡ್ಸನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ. ಈಗ 11 ಜನ ಇದ್ದೀವಿ ನಾವು ನಮ್ಮ ಟೀಮಲ್ಲಿ. ನಮ್ಮ ಕೆಲಸ ಡೋರ್ ಟು ಡೋರು ಕಲೆಕ್ಷನ್ ಮಾಡೋದು. 4 ಟ್ರ್ಯಾಕ್ಟ್ರ್ ಇದೆ, 1 ಟಾಟಾ AC ಇದೆ. ಪ್ರತಿದಿನ ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತೀವಿ. ಮತ್ತು ಅವರಿಗೆ ಹೆಂಗೆ ಸೆಗ್ರಿಗೇಷನ್ ಮಾಡಬೇಕು ಏನು ಅದೆಲ್ಲ ಹೇಳಿದ್ದೀವಿ. 3 ಥರದ್ದು ಇದು ಕೊಡ್ತಾರೆ. ಒಂದು ಹಸಿ ಕಸ, ಒಂದು ಒಣ ಕಸ, ಒಂದು ಬೇಡವಾದ ತ್ಯಾಜ್ಯ ಅಂತ. ಇದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಬಂದು ಪ್ರೊಸೆಸಿಂಗ್ ಸೆಂಟ್ರಿಗೆ. ಮತ್ತು ನಾವು ಅಪಾರ್ಟ್ಮೆಂಟ್ಸ್ಗಳಲ್ಲೂ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕಸನ. ಅಪಾರ್ಟ್ಮೆಂಟಲ್ಲಿ ಕಲೆಕ್ಷನ್ ಮಾಡ್ತಾ ಇರೋದ್ರಿಂದ ನಮ್ಗೊಂದು ಸ್ವಲ್ಪ ಯೂಸರ್ ಫೀಸ್ ಅಂತ ಬರ್ತಿದೆ. ಈಗ ಅದನ್ನು ನಾವಿಲ್ಲಿ ಕೆಲಸ ಮಾಡೋ ಮಹಿಳೆಯರಿಗೆಲ್ಲ ಅದನ್ನೇ ಸಂಬಳ ಥರ ಉಪಯೋಗಿಸ್ಕೊಳ್ತಿದ್ದೀವಿ. ನಾವಿನ್ನೂ ಮುಂದುವರಿಬೇಕು, ಇನ್ನೂ ಹೆಚ್ಚಿನ ಇದೆಲ್ಲ ತೊಗೊಂಡು ನಾವಿನ್ನೂ ಮುಂದೆ ಬರಬೇಕು. ಮೊದಲಿಗೆ ಜನ ವೆಹಿಕಲ್ಸ್ ಯಾವುದೂ ಇರಲಿಲ್ಲ. ನಾವು ಈ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅವಾಗ ಜನ ಎಲ್ಲಂದ್ರೆ ಅಲ್ಲಿ ಕಸನೆಲ್ಲ ಕಟ್ಬಿಟ್ಟು ಹೆಂಗಂದ್ರೆ ಹಂಗೆಲ್ಲ ಬಿಸಾಡಿ ಹೋಗ್ತಿದ್ರು. ಈಗ ಅದೆಲ್ಲ ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಕಂಟ್ರೋಲ್ ಆಗಿದೆ. ಈಗ ಯಾರು ಎಲ್ಲೂ ಬಿಸಾಡಲ್ಲ, ಪ್ರತಿದಿನ ಗಾಡಿಗೆ ಕೊಡ್ತಾರೆ ಕಾಯ್ಕೊಂಡಿತ್ತು. ಹೊರಗಡೆ ಬಿಸಾಕೋದು ಕಡಿಮೆ ಆಗಿದೆ. ಬ್ಲಾಕ್ ಸ್ಪಾಟ್ಸ್ ಎಲ್ಲ ಆದಷ್ಟು ಕಡಿಮೆ ಆಗಿದೆ. ನಾನು ಈ ಕೆಲಸಕ್ಕೆ ಬರೋದಕ್ಕಿಂತಲೂ ಮೊದಲು ಆಶಾ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಆರೋಗ್ಯ ಮತ್ತು ಸ್ವಚ್ಛತೆ ಎರಡನ್ನೂ ಇದಾಗಿರೋದ್ರಿಂದ ಫಸ್ಟ್ ಅದೇ ಕಸ ಇಲ್ಲಂದ್ರೆ ಅಲ್ಲೆಲ್ಲ ಆಗ್ತಿರೋದ್ರಿಂದ ನಾನು ಇದನ್ನು ಆಯ್ಕೆ ಮಾಡ್ಕೊಂಡು ನನಗೆ ಈ ಕೆಲಸ ಬೇಕು ಅಂತಂದರೆ ನನಗೆ ಕೆಲಸ ತುಂಬ ಖುಷಿ ಕೊಟ್ಟಿದೆ. ತುಂಬ ಖುಷಿಯಾಗಿ ಮಾಡ್ತಿದ್ದೀವಿ. All of us would have heard of the multiple awards being backed by Indore, Mysore and Siddipet on Swachh Bharat mission. So we too can back those awards.
Samaswacha Kannamangala initiative, we are trying to learn all the good learnings from those cities and trying to tweak based on our local needs and go much beyond that. So what is required from us is participation in this movement. So the village, all the village people are already part of this movement. They have wholeheartedly entered this movement. We, the apartment dwellers, community dwellers, also have to participate in this movement. So all that is required is making sure our waste, our household waste is segregated properly, and we hand over to the self-help group of ladies, much beyond where we are right now. So a lot of effort have been put in by 4GW Environment Team, by Panchayat, by Mahadevapura Task Force, and of course self-help group of ladies, where we are able to make sure all the waste collected is being segregated and disposed scientifically. So right now what is happening is disposing the waste, collected waste properly. We will try to reduce the quantum of waste generated. Second phase will be conducting periodic e-waste, construction waste, bulk waste collection drives, establishing rent-a-cutlery where you can borrow utensils and cutlery for any parties, events, establishing repair workshops, so on. I'm here to urge to all the residents to understand where our waste is going. Waste is our responsibility. That is not it. Basically, we also need to understand where our waste is landing, how it is being processed. So here in Kannamangala, we have our own Bharatambe Sanjeevani self-help group. ಇಲ್ಲಿ 21 ಜನ ಕೆಲಸ ಮಾಡ್ತಾ ಇದ್ದಾರೆ. They help us to take our waste to their processing center, which is in Kannamangala. In this short period of time, we have come this far, but there is more to achieve. We need help and support from each and every resident of Kannamangala. Please support us. Join us. Join hands. Join us in this moment of Namma Swachha Kannamande.